ಓಂ ಅದಯೇವ ಪ್ರಾಣಃ ಓಂ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ತದ್ವೈ ತ್ವಂ ಪ್ರಾಣಃ ಅಭವಃ ಮಹಾನ್ ಭೋಗಃ ಪ್ರಜಾಪತೇಃ. ಈಗ ಈ 1ನೇ ಅಧ್ಯಾಯದ 1ನೇ ಪಾದದ 23ನೇ ಸೂತ್ರ ನಾವು ನೋಡ್ತಾ ಇರೋದು. ಇದು ಪ್ರಾಣಾಧಿಕರಣ ಅಂತ ವರ್ಣಿತ ಆಗಿದೆ. ಇಲ್ಲಿ ಮುಂದೆ ಇನ್ನೊಂದು ಪ್ರಾಣಾಧಿಕರಣ ಅಂತ ಬರೋದಿದೆ ಇದೇ ಸೂತ್ರದಲ್ಲೇ. ಅದಕ್ಕೆ ಪಾದಾಂತ್ಯ ಪ್ರಾಣಾಧಿಕರಣ ಈ 1ನೇ ಅಧ್ಯಾಯದ 1ನೇ ಪಾದದ ಕೊನೆಯಲ್ಲಿ ಅದು ಬರೋದರಿಂದ ಅದಕ್ಕೆ ಪಾದಾಂತ್ಯ ಪ್ರಾಣಾಧಿಕರಣ, ಕೊನೆಗೆ ಬರುವಂತಹ ಪ್ರಾಣಾಧಿಕರಣ ಅಂತ ಹೀಗೆ ಹೇಳ್ತಾರೆ. ಅಥವಾ ಅಂತಿಮ ಪ್ರಾಣಾಧಿಕರಣ ಅಂತ ಕೂಡ ಅದನ್ನು ಹೇಳ್ತಾರೆ. ಈಗ ನಾವು ನೋಡ್ತಿರುವುದು ಈ 23ನೇ ಸೂತ್ರದಲ್ಲಿ ವರ್ಣಿತ ಆಗಿರುವಂತಹ ಪ್ರಾಣಾಧಿಕರಣ. ತತ್ವಪ್ರಕಾಶಿಕ ಈಗ ನೋಡೋಣ. ಮೊದಲು ಭಾಷ್ಯಕಾರರು ಈ ಭಾಷ್ಯವನ್ನು ಪ್ರಾರಂಭ ಮಾಡುವಾಗ ಮೊದಲು ಸೂತ್ರವನ್ನು ಹೇಳಿದ್ದಾರೆ ಇಲ್ಲಿ. ಅದಾದ್ಮೇಲೆ ತದ್ವೈತ್ವಂ ಪ್ರಾಣಃ ಅಭವಃ ಅಂತ ಭಾಷ್ಯವನ್ನ ಬರೆದಿದ್ದಾರೆ. ಆ ಥರ ಯಾಕೆ ಮಾಡಿದ್ದಾರೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅನ್ಯತ್ರಾಪಿ ಏವಂ, ಬೇರೆ ಕಡೆನೂ ಕೂಡ ಹೀಗೆ ಮಾಡಬೇಕು ಇತಿ ಜ್ಞಾಪನಾರ್ಥಂ. ಮೊದಲು ಎಲ್ಲ ಕಡೆಯೂ ಕೂಡ ಸೂತ್ರವನ್ನು ಮೊದಲು ಪಠನ ಮಾಡಿ ಆಮೇಲೆ ಭಾಷ್ಯವನ್ನ ಹೇಳಬೇಕು. ಹಾಗೆ ಆಚಾರ್ಯರು ಹೇಳಿದ್ದಾರೆ. ಓದುಗರು ಕೂಡ ಹಾಗೆ ತಿಳ್ಕೋಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಇದಕ್ಕೆ ಹೊಂದಿಕೊಂಡಂತೆ ನಾವು ತತ್ವಪ್ರಕಾಶಿಕ ನೋಡ್ಬೇಕು. ಮೊದಲು ತತ್ವಪ್ರಕಾಶಿಕ ಈಗ ನೋಡ್ತಾ ಇದ್ದೀವಿ. ಆ ವಾಕ್ಯ ಅನ್ಯತ್ರಾಪ್ಯೇವಂ ಅನ್ನೋ ವಾಕ್ಯಕ್ಕೆ ಹೊಂದಿಕೊಂಡಂತೆ ಭಾವದೀಪ, ರಾಘವೇಂದ್ರ ಸ್ವಾಮಿಗಳ ಭಾವದೀಪ 542ನೇ ಪುಟದಲ್ಲಿದೆ, ಅದನ್ನು ನೋಡಬೇಕು. ಅನ್ಯತ್ರಾಪ್ಯೇವಂ ಅಂದರೆ ವ್ಯಾಖ್ಯಾನಿಸಬೇಕಾದ ಸೂತ್ರವನ್ನೇ ಮೊದಲು ಹೇಳಿ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಾದಿಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಹಾಗೆ? ಆಮೇಲೆ ಭಾಷ್ಯ, ಮೊದಲು ಸೂತ್ರ. ವ್ಯಾಖ್ಯೇಯ ಅಂದರೆ ವ್ಯಾಖ್ಯಾನಿಸಬೇಕಾದಂಥ ಸೂತ್ರ. ವ್ಯಾಖ್ಯೇಯ ಸೂತ್ರಮೇವ ಸರ್ವತ್ರಾಪಿ ಸೂತ್ರಮೇವ ಆದೌ ಪಾಠ್ಯಂ. ಎಲ್ಲ ಕಡೆಯೂ ಕೂಡ ಸೂತ್ರವು ಮೊದಲು ಹೇಳಲ್ಪಡಬೇಕು. ಅದಾದ್ಮೇಲೆ ಅದರ ವಿಷಯಾದಿಗಳನ್ನ ತಿಳಿಸ್ಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಈಗ ಮೊದಲು ಸೂತ್ರವನ್ನು ಹೇಳಿದ್ದಾರೆ. ಈ ಹಿಂದೆ ಮೊದಲು ಅದರ ಸಂಗತಿ ಇತ್ಯಾದಿಗಳನ್ನ ಹೇಳ್ತೀರಿ. ಎಲ್ಲ ಕಡೆನೂ ಈ ಥರ ಏನು ಮಾಡಿಲ್ಲ. ಕೆಲವು ಕಡೆ ಭಾಷ್ಯವನ್ನೇ ಮೊದಲು ಹೇಳಿದಿರಿ. ಭಾಷ್ಯವನ್ನು ಹೇಳಿ ಅಲ್ಲಿ ಏನು ಸಂಬಂಧ, ಈ ಒಟ್ಟಾರೆ ಬ್ರಹ್ಮಸೂತ್ರಕ್ಕೂ ಈಗಿನ ಸೂತ್ರಕ್ಕೂ ಈಗಿನ ಅಧಿಕರಣಕ್ಕೂ ಏನು ಸಂಬಂಧ, ಮತ್ತೆ ಈ ಪಾದಕ್ಕೂ ಅದಕ್ಕೂ ಏನು ಸಂಬಂಧ ಇತ್ಯಾದಿಗಳನ್ನೆಲ್ಲ ಮೊದಲು ಹೇಳಿ ಆಮೇಲೆ ಸೂತ್ರ ಹೇಳಿದ್ದಾರೆ. ಕ್ವಚಿತ್ ಸಂಗತ್ಯಾದಿ ಪೂರ್ವಕಂ ತತ್ಪಾಠಸ್ತು. ತತ್ ಅಂದ್ರೆ ಆ ಸೂತ್ರದ ಪಾಠ ಆಮೇಲಿದೆ. ಇದು ಯಾಕೆ ಹೀಗೆ? ಕೆಲವು ಕಡೆ ಹಾಗೆ ಮಾಡಿದ್ದೀರಲ್ಲ, ಇಲ್ಲಿ ಹೀಗೆ ಮಾಡಿದ್ದೀರಲ್ಲ ಅಂದ್ರೆ ಶ್ರೋತೃ ಬುದ್ಧಿ ಸೌಕರ್ಯಾದಿ ಆಶಯೇನ, ಓದುಗರಿಗೆ ವಿಷಯ ಸರಿಯಾಗಿ ತಿಳಿಯಲಿ ಅನ್ನೋ ಕಾರಣಕ್ಕಾಗಿ ಮೊದಲು ಹಾಗೆ ಮಾಡಿದ್ದೇವೆ. ಅದರಿಂದ ಹಿಂದೆ ಮೊದಲು ಭಾಷ್ಯವನ್ನು ಹೇಳಿ ಆ ಭಾಷ್ಯವನ್ನು ಹೇಳುವಾಗಲೇ ಸಂಗತಿ ಮೊದಲಾದವುಗಳನ್ನು ಸೂಚನೆ ಮಾಡಿ ಆಮೇಲೆ ಸೂತ್ರವನ್ನು ಹೇಳಿದ್ದು ತಪ್ಪಲ್ಲ. ಈಗ ಮೊದಲೇ ಸೂತ್ರವನ್ನು ಹೇಳಿ ಆಮೇಲೆ ಮಾಡಿದ್ದು ತಪ್ಪಲ್ಲ. ಏತೇನ ಸಂಗತಿ ಪೂರ್ವಕತ್ವ ಅಭಾವ ನೇದಂ ಅಧಿಕರಣಾಂತರಂ ಇತಿ ಚೋದ್ಯಂ ಪ್ರತ್ಯುಕ್ತಂ. ಹೀಗೆ ಕೆಲವು ಕಡೆ ಸೂತ್ರ ಮೊದಲು, ಎಲ್ಲ ಕಡೆಯೂ ಸೂತ್ರ ಮೊದಲು, ಭಾಷ್ಯ ಮೊದಲಾದವುಗಳು ಆಮೇಲೆ. ಕೆಲವು ಕಡೆ ಸೂತ್ರವೇ ಮೊದಲು, ಕೆಲವು ಕಡೆ ಭಾಷ್ಯವೇ ಮೊದಲು, ಆ ಭಾಷ್ಯದಲ್ಲೇ ಸಂಗತಿ ಇತ್ಯಾದಿಗಳನ್ನು ತಿಳಿಸ್ತಾರೆ, ಆಮೇಲೆ ಸೂತ್ರ ಅಂತ ಹೀಗಿದೆಯಲ್ಲ. ಅದರಿಂದ ಏನು ಇನ್ನೊಂದು ನಾವು ಪ್ರಶ್ನೆಗೂ ಉತ್ತರ ಕೊಟ್ಟಾಗಾಯ್ತು. ಏತೇನ ಪ್ರತ್ಯುಕ್ತಂ,
ಈ ಈ ಒಂದು ವ್ಯವಸ್ಥೆಯನ್ನು ನಾವು ಆಶ್ರಯಿಸಿದ್ರಿಂದ ಚೋದ್ಯಂ, ಒಂದು ಚೋದನ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯ್ತು. ಅದೇನು ಪ್ರಶ್ನೆ ಅಂದ್ರೆ, ಈ ಅದೇ ಸಂಗತಿ ಪೂರ್ವಕತ್ವ ಅಭಾವಾತ್, ಇಲ್ಲಿ ಸಂಗತಿ ಇತ್ಯಾದಿಗಳನ್ನು ನೀವು ತಿಳಿಸಲೇ ಇಲ್ಲ. ಸಂಗತಿ, ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ ಅದನ್ನು ನೀವು ತಿಳಿಸಲಿಲ್ಲ. ಆದ್ರಿಂದ ನೇದಂ ಅಧಿಕರಣಾಂತರಂ, ಇದೊಂದು ಬೇರೆ ಅಧಿಕರಣವೇ ಅಲ್ಲ, ಪ್ರಾಣಾಧಿಕರಣ ಅಂತ ಒಂದು ಬೇರೆ ಅಧಿಕರಣವೇ ಅಲ್ಲ ಇದು ಅಂತ ಯಾರಾದ್ರು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯ್ತು. ಇದು ಬೇರೆ ಅಧಿಕರಣವೇ, ಆದರೆ ಮೊದಲು ಸೂತ್ರವನ್ನು ಹೇಳಿ ಆಮೇಲೆ ಯಾಕೆ ಭಾಷ್ಯವನ್ನು ಹೇಳಿದ್ದೀವಿ ಅಂದ್ರೆ, ಅದು ನಿಮಗೆ ಮೊದಲೇ ಸೂತ್ರವನ್ನು ಹೇಳಿದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿದ್ವಿ. ಕೆಲವು ಸರಿ ಆಮೇಲೆ ಸೂತ್ರವನ್ನು ಹೇಳಿದ್ರೆ ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ, ಕೆಲವು ಸರಿ ಮೊದಲು ಸೂತ್ರ ಹೇಳಿದ್ರೆ ಆಮೇಲೆ ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೀಗದರ ತಾತ್ಪರ್ಯ. ಇಲ್ಲಿ ಜಯತೀರ್ಥರು ಈ ಥರದ್ದೇನೊಂದು ವ್ಯವಸ್ಥೆ ಮಾಡಿದಾರಲ್ಲ, ಮೊದಲೇ ಸೂತ್ರ ಅಥವಾ ಆಮೇಲೆ ಸೂತ್ರ ಅಂತ ಹೀಗೆಲ್ಲ, ಅದು ತತ್ವ ಪ್ರದೀಪದಲ್ಲಾಗಲಿ ಸಪ್ತಕ ದೀಪಾವಳಿಯಲ್ಲಾಗಲಿ ಏನು ಬಂದಿಲ್ಲ. ಈ ಸೂತ್ರವನ್ನು ಮೊದಲು ಹೇಳಬೇಕು ಅಥವಾ ಆಮೇಲೆ ಹೇಳಬೇಕು ಅನ್ನೋದೊಂದು ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಏನು ಬಹಳ ದೊಡ್ಡ ಪ್ರಶ್ನವಾಗಿ ನಮಗೆ ಬರದೇ ಹೋದರೆ ಅದರಿಂದ ಏನು ತೊಂದರೆ ಇಲ್ಲ, ಅದನ್ನು ಗೊತ್ತಿರಲಿ. ಜಯತೀರ್ಥರ ಹತ್ರ ಹೇಳಿದ್ರು, ಅದಕ್ಕೆ ಜಯತೀರ್ಥರ ಟೀಕಾಗನುಗುಣವಾಗಿ ಭಾವದೀಪ ಅದನ್ನು ವ್ಯಾಖ್ಯಾನ ಮಾಡಿದೆ. ಅದನ್ನು ಹೇಳಬೇಕು ಅನಿಸಿದ್ರೆ ಹೇಳ್ಬೋದು ಆ ವಿಷಯ. ಸಪ್ತಕ ದೀಪಾವಳಿಯಾಗಲಿ ತತ್ವ ಪ್ರದೀಪದಲ್ಲಿ ಆಗಲಿ ಆ ವಿಷಯ ತಗೊಂಡಿಲ್ಲ. ಅದರಿಂದ ಅಷ್ಟೇನಷ್ಟು ಮಹತ್ವದ್ದಲ್ಲ, ಅದು ಚರ್ಚೆ ಮಾಡಬೇಕಾದಂಥ ಬಹಳ ಮಹತ್ವದ ವಿಷಯ ಏನ ಅಲ್ಲ. ಅದರಿಂದ ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಮನವರಿಕೆ ಆಗದೆ ಹೋದರೆ, ಇದ್ಯಾಕೆ ಸೂತ್ರ ಯಾಕೆ ಮೊದಲು, ಸೂತ್ರ ಯಾಕೆ ಆಮೇಲೆ ಅಲ್ಲ ಅನ್ನೋದ್ರ ಬಗ್ಗೆ ಬಹಳ ಮನವರಿಕೆ ಆಗದೆ ಹೋದರೆ ಅದನ್ನು ಬಿಟ್ಬಿಡೋದು ಒಳ್ಳೇದು. ಸರಿ, ಅತಯೇವನ ಸೂತ್ರವನ್ನು ಮೊದಲು ಹೇಳಿದ್ದಾರೆ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧದ ಪ್ರಾಣನಾಮ್ನಃ ವಿಷ್ಣು ಸಮನ್ವಯ ಸಮರ್ಥನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಒಟ್ಟಾರೆ ಬ್ರಹ್ಮಸೂತ್ರ ಗ್ರಂಥ ಹಾಗೆ ವೇದಾದಿ ಶಾಸ್ತ್ರಗಳು ಅವೆರಡರ ಜೊತೆಗೆ ಈ ಸೂತ್ರಕ್ಕೆ ಸಂಗತಿ ಇದೆ. ಅತಯವ ಪ್ರಾಣ ಅನ್ನೋ ಸೂತ್ರಕ್ಕೆ ಮತ್ತು ಈ ಅಧಿಕರಣಕ್ಕೆ ಸಂಗತಿ ಇದೆ. ಶಾಸ್ತ್ರಾದಿಗಳಿಂದ ಅಂದ್ರೆ ಶಾಸ್ತ್ರ, ಪುರಾಣ ಇತ್ಯಾದಿ ಎಲ್ಲವೂ ಅವುಗಳೆಲ್ಲದರಿಂದ ಸಂಗತಿ ಇದೆ. ಶಾಸ್ತ್ರ ಆದಿ ಸಂಗತಿ ಮತ್ತು ಅಧ್ಯಾಯ ಸಂಗತಿ ಹಾಗೆ ಪಾದ ಸಂಗತಿ ಇವಿಷ್ಟೆಲ್ಲವೂ ಕೂಡ ಇದಕ್ಕಿದೆ. ಅದರಿಂದ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಈ ಪ್ರಾಣ ಅಂತ ಅನ್ನೋ ಹೆಸರೀಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಇದು ಅನ್ಯತ್ರ ಪ್ರಸಿದ್ಧವಾಗಿದೆ. ಅಂದ್ರೆ ಪ್ರಾಣ ಅನ್ನೋ ಯಾವನೊಬ್ಬ ದೇವತೆಯಲ್ಲಿ ಪ್ರಸಿದ್ಧವಾಗಿದೆ. ಅದು ಹೇಗೆ ಪ್ರಸಿದ್ಧ ಆಯಿತು ಅಂದ್ರೆ, ಲೋಕತಃ, ಲೋಕದ ದೃಷ್ಟಿಯನ್ನು ನಾವು ಗಮನಿಸಿದರೆ ಪ್ರಾಣ ಅಂತನ್ನೋದನ್ನ ಬೇರೆ ಯಾವುದೋ ಮುಖ್ಯ ಪ್ರಾಣ ಅಥವಾ ಪ್ರವಾಹವಾಯು, ಅಹಂಕಾರಿಕ ಪ್ರಾಣ, ಹೀಗೆಲ್ಲ ಅನೇಕ ಜನ ಇದ್ದಾರೆ, ಅವರಲ್ಲಿ ಅದು ಪ್ರಯುಕ್ತ ಆಗಿರೋದು ಕಂಡು ಬರ್ತದೆ. ಅಂತಹ ಪ್ರಾಣನಾಮವನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇರುವುದರಿಂದ ಅಸ್ತಿ ಶಾಸ್ತ್ರಾದಿ ಸಂಗತಿ. ಶಾಸ್ತ್ರಾದಿ ಅಂದ್ರೆ ಪುರಾಣ ಇತ್ಯಾದಿಗಳ ಸಂಗತಿ ಅಂತ ನಾ ಹೇಳಿದೆ, ಹಾಗಲ್ಲ. ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ ಮತ್ತು ಪಾದ ಸಂಗತಿ ಅಂತ ಹೇಳೋದು ಒಳ್ಳೆಯದು. ಈ ಸೂತ್ರಕ್ಕೆ, ಈ ಅಧಿಕರಣಕ್ಕೆ ಶಾಸ್ತ್ರದಿಂದ, ಅಧ್ಯಾಯದಿಂದ ಹಾಗೆ ಪಾದದಿಂದ, ಈ ಪಾದದಿಂದ ಸಂಗತಿ ಇದೆ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ವಿಷಯವಾಕ್ಯ ಉದಾಹರಣ ಪೂರ್ವಕಂ ಸಂಗತಿಂ ವಿಷಯ ಸಂಶಯವಚ ದರ್ಶಯತಿ ಸೂಚಯತಿ. ಆಚಾರ್ಯರು ಒಂದು ವಿಷಯವಾಕ್ಯವನ್ನೇ ಮೊದಲಿಗೆ ತೋರಿಸ್ಕೊಡ್ತಿದ್ದಾರೆ. ಆ ವಿಷಯವಾಕ್ಯವನ್ನು ವಿಷಯವಾಕ್ಯ ಅಂದ್ರೆ ಒಂದು ವೇದವಾಕ್ಯ. ಯಾವ ವೇದವಾಕ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಅಂತ ವೇದವಾಕ್ಯ. ಅದನ್ನು ತೋರಿಸ್ಕೊಟ್ಟಿದ್ರಿಂದ ಏನಾಯ್ತು ಅಂದ್ರೆ, ಸಂಗತಿ, ಶಾಸ್ತ್ರ, ಅಧ್ಯಾಯ, ಪಾದ ಸಂಗತಿ ಗೊತ್ತಾಗ್ತದೆ. ಹಾಗೆ ವಿಷಯ ಏನು, ಈಗ ನಾವು ಇಲ್ಲಿ ವಿಚಾರ ಮಾಡ್ತಿರುವ ವಿಷಯ ಏನು ಅಂತ ಗೊತ್ತಾಗ್ತದೆ. ಹಾಗೆ ಸಂಶಯ ಏನು ಬಂದಿತ್ತು ಅಂತ ಅನ್ನೋದು ಕೂಡ ಗೊತ್ತಾಗ್ತದೆ. ಅದನ್ನ ಈಗ ಇಲ್ಲಿ ಮುಂದಿನ ವಾಕ್ಯಗಳಲ್ಲಿ ಹೇಳ್ತಾರೆ ಜಯತೀರ್ಥರೆ. ಏನು ಈ ಸೂತ್ರ ಹೊರಲಿಕ್ಕೆ ಏನು ಕಾರಣ ಅಂದ್ರೆ, ಯದುಚಿತಂ ಆನಂದಮಯತ್ವಂ ವಿಷ್ಣೋಃ ತತ್ ಕಸ್ಯಚಿತ್ ಪ್ರಾಣಸ್ಯ ತದ್ವಯತ್ವಮಿತಿ ವಾಕ್ಯೆ ಮಹಾಭೋಗ ಶಬ್ದೇನ ಪ್ರತೀಯತೆ. ಈ ಹಿಂದೆ ನೀವು ವಿಷ್ಣುವಿಗೆ ಆನಂದಮಯತ್ವವನ್ನು ಪ್ರತಿಪಾದಿಸಿದ್ರಲ್ಲ, ಆ ಆನಂದಮಯತ್ವ ಅನ್ನೋದು ಈ ಕಸ್ಯಚಿತ್ ಪ್ರಾಣಸ್ಯ, ಯಾವನೋ ಒಬ್ಬ ಪ್ರಾಣ ಅಂತ ಯಾವನೋ ಒಬ್ಬ, ಕಸ್ಯಚಿತ್ ಪ್ರಾಣಸ್ಯ ಅನ್ನೋದಕ್ಕೆ ಯಾವನೋ ಒಬ್ಬ ಪ್ರಾಣ ಅಥವಾ ಪ್ರಾಣ ಎಂಬ ಯಾವನೋ ಒಬ್ಬ ವ್ಯಕ್ತಿ, ಅವನಿಗೆ ಅದು ತಿಳಿದು ಬರ್ತಾ ಇದೆ. ಅದಕ್ಕೆ ಹೇಳಿದ್ದು, ಮುಖ್ಯ ಪ್ರಾಣ ಆಗಿರ್ಬೋದು, ಅಹಂಕಾರಿಕ ಪ್ರಾಣ ಆಗಿರ್ಬೋದು, ಪ್ರವಾಹವಾಯು ಆಗಿರ್ಬೋದು, 49 ಜನ ಮರುತ್ತುಗಳು ಅಂತಿದ್ದಾರೆ, ಯಾರಿಗಾದರೂ ಆಗಿರ್ಬೋದು. ಅಂತೂ ಯಾವನೋ ಒಬ್ಬ ಪ್ರಾಣ ಎಂಬ ಯಾವನೋ ಒಬ್ಬ ವ್ಯಕ್ತಿಗೆ ತತ್
ಆ ಆನಂದಮಯತ್ವ ಅನ್ನೋದು ಪ್ರತೀಯತೆ ತಿಳಿದು ಬರ್ತಾ ಇದೆ. ಅದು ಎಲ್ಲಿ ತಿಳಿದು ಬರ್ತಾ ಇದೆ ಅಂದ್ರೆ ತದ್ವೈತ್ವಂ ಅನ್ನುವಂಥ ತೈತ್ರಿಯ ಆರಣ್ಯಕದ ಮಾತನ್ನು ಗಮನಿಸಿದ್ರೆ ಹಾಗೆ ತಿಳಿದು ಬರ್ತಾ ಇದೆ. ತದ್ವೈತ್ವಂ ಪ್ರಾಣ ಅಭವ ಮಹಾನ್ ಭೋಗ ಪ್ರಜಾಪತೆ ಅನ್ನೋ ಮಾತಿನಲ್ಲಿ ಆ ಥರ ತಿಳಿದು ಬರ್ತಾ ಇದೆ. ನೀನು ಪ್ರಾಣ ಅಭವ, ನೀನೇ ಪ್ರಾಣನಾಗಿದ್ದಿ. ಮಹಾನ್ ಭೋಗ ಪ್ರಜಾಪತೆ, ಚತುರ್ಮುಖ ಬ್ರಹ್ಮನಿಗೂ ಕೂಡ ನೀನು ಆನಂದವನ್ನು ಕೊಡ್ತಿ. ಭುಜ ಕರಿಷ್ಯಮಾಣ, ಜಗತ್ತೆಲ್ಲದಕ್ಕೂ ಮಹಾನ್ ಭೋಗ, ನೀನು ಆನಂದ ಸ್ವರೂಪನಾಗಿದ್ದಿ. ಹಾಗೆ ಜಗತ್ತೆಲ್ಲದಕ್ಕೂ ಕೂಡ ನೀನು ಭೋಗವನ್ನು ಕೂಡ ಕೊಡ್ತಿ. ಭುಜ ಕರಿಷ್ಯಮಾಣ ಅಂದ್ರೆ ಭೋಗಗಳನ್ನು ಕೊಡುವವನು ಅಂತ ಅದರ ಅರ್ಥ. ಈ ಪ್ರಜಾಪತೆ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಂತ ಹೀಗರ್ಥ. ಮಹಾನ್ ಭೋಗ ಅಂದ್ರೆ ಬಹಳ ಆನಂದವುಳ್ಳವನು. ಅದರ ಅರ್ಥವನ್ನು ಮುಂದೆ ಅವ್ರು ಹೇಳ್ತಾರೆ ಜಯತೀರ್ಥರೇ ಸ್ವಯಂ. ಆವಾಗ ನಾವು ಅದನ್ನು ಮತ್ತೆ ಇನ್ನಷ್ಟು ನೋಡ್ತೀವಿ. ಈಗ ಒಂದ್ಸರಿ ಅದನ್ನ ಹೇಳಿದೆ ಅಷ್ಟೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಅಂತ ಒಂದು ಮಂಗಲಾಚರಣದಲ್ಲಿ ಆರಂಭದಲ್ಲೇ ಒಂದು ಶ್ಲೋಕ ಹೇಳಿದೆ, ಒಂದು ವೇದವಾಕ್ಯ ಹೇಳಿದೆ. ಅದು ಕೂಡ ತೈತ್ರಿಯ ಆರಣ್ಯಕದಲ್ಲೇ ಹಿಂದೆ ಬಂದದ್ದು. ಈಗ ನಾವು ತದ್ವೈತ್ವಂ ಪ್ರಾಣ ಅಭವ ಅಂತೇನು ಹೇಳಿದ್ವಲ್ಲ, ಅದಕ್ಕಿಂತ ಮುಂಚೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿ ಅನ್ನೋದು ಬಂದಿರೋದು. ಅದರ ಅರ್ಥವನ್ನು ಕೂಡ ಮುಂದೆ ಹೇಳ್ತೇನೆ. ಸ್ವಸ್ಯ ಮಹಾಭೋಗ ಅಭಾವೇ ತಸ್ಮೈ ತದ್ದಾನ ಅನುಪಪತ್ತೇ. ಒಂದು ವಾಕ್ಯ ಮುಂದೆ ಓದಿದೆ ನಾನು, ಹಿಂದಿನ ವಾಕ್ಯ ಗಮನಿಸಿ. ಯಸ್ಮಾತ್ ಬ್ರಹ್ಮಣ ಭೋಗಾನ ಕರಿಷ್ಯಮಾಣ, ಇವನು ಚತುರ್ಮುಖ ಬ್ರಹ್ಮನಿಗೂ ಕೂಡ ಭೋಗವನ್ನು ಕೊಡುವಂಥವನು. ಆನಂದ ಮತ್ತು ಭೋಗ ಶಕ್ತಿ ಇತ್ಯಾದಿಗಳನ್ನು, ಭೋಗದ ಅವಕಾಶ ಇತ್ಯಾದಿಗಳನ್ನು ಕೊಡುವಂಥವನು. ಪ್ರಜಾಪತಿ ಅಂದ್ರೆ ಬ್ರಹ್ಮನಿಗೆ ಅಂತ ಅರ್ಥ. ಕರಿಷ್ಯಮಾಣ ಅಂದ್ರೆ ಕುರ್ವಾಣ ಅಂತ ಅರ್ಥ. ಅಂದ್ರೆ ಈಗ ಮಾಡ್ತಾ ಇದ್ದಿ, ಆಕಾಶಿ ಹಿಂದೆ ಮಾಡಿದ್ದಿ. ಸ್ವಲ್ಪ ಅಲ್ಲಿ ಕರಿಷ್ಯಮಾಣ ಅಂತ ಅನ್ನೋದಕ್ಕೆ ಕುರ್ವಾಣ ಅಂತ ಅರ್ಥ ಅಂತ ನಾನು ಪ್ರಮಾದದಿಂದ ಹೇಳಿದೆ. ಹಾಗಲ್ಲ, ಕರಿಷ್ಯಮಾಣ ಮುಂದೆ ಮಾಡುವವನಿದ್ದಿ, ಕುರ್ವಾಣ ಈಗ ಮಾಡ್ತಾ ಇದ್ದಿ, ಆಕಾಶಿ ಇಚ್ಛ ಹಿಂದೆ ಮಾಡಿದ್ದಿ ಕೂಡ. ಚತುರ್ಮುಖ ಬ್ರಹ್ಮ, ಅನೇಕ ಚತುರ್ಮುಖ ಬ್ರಹ್ಮರಿದ್ದಾರೆ. ಅವರಿಗೆ ನೀನು ಮುಂದೆ ಬರುವವರಿಗೆ ಆನಂದವನ್ನು ಕೊಡುವವನಿದ್ದಿ. ಈಗ ಇರುವ ಚತುರ್ಮುಖ ಬ್ರಹ್ಮನಿಗೆ ಆನಂದ ಕೊಡ್ತಾ ಇದ್ದಿ, ಹಿಂದೆ ಬಂದವರಿಗೆ ಆನಂದ ಕೊಟ್ಟಿದ್ದಿ ಕೂಡ. ಈಗಿನ ಬ್ರಹ್ಮನಿಗೂ ಮುಂದೆ ಬರುವ ಬ್ರಹ್ಮರಿಗೂ ಹಿಂದೆ ಬಂದಂತ ಎಲ್ಲ ಬ್ರಹ್ಮರಿಗೂ ನೀನು ಆನಂದವನ್ನು ಕೊಟ್ಟಿದ್ದಿ, ಹೀಗೆಲ್ಲ ಅರ್ಥ ಆಗುತ್ತೆ. ಅದಕ್ಕಾಗಿ 3 ಕಾಲದ್ದು ತಗೊಂಡಿದ್ದಾರೆ. ತಸ್ಮಾತ್, ಆ ಕಾರಣದಿಂದ, ತ್ವಂ ಮಹಾಭೋಗ ಅಭವ, ಆದ್ದರಿಂದ ನೀನು ಮಹಾಭೋಗ ಅಭವ, ಮಹಾಭೋಗನಾಗಿದ್ದಿ ಅಂತ ಮಧ್ಯಮ ಪುರುಷದ ಏಕವಚನ. ಅದು ಅಲ್ಲಿ ಮಹಾನ್ ಭೋಗ ಅಂತಿದೆ. ಅಂದ್ರೆ ಆ ಟೀಕಾದಲ್ಲೆಲ್ಲ ಮಹಾಭೋಗ ಅಂತ ಅದನ್ನ ಮಹಾನ್ ಭೋಗ ಯಶಸ್ಸಃ ಮಹಾಭೋಗ ಅಥವಾ ಮಹಾಶ್ಚಾಸ ಭೋಗಶ್ಚ ಮಹಾಭೋಗ ಅಂತ ಈ ಕರ್ಮಧಾರಯ ಸಮಾಸ ಮಾಡಿದ್ದಾರೆ. ಮೂಲದಲ್ಲಿ ಅದನ್ನು ಮಾಡಿಲ್ಲ. ನೀನೇ ಮಹಾಭೋಗನ ಆನಂದ ಸ್ವರೂಪನಾಗಿದ್ದಿ, ದೊಡ್ಡ ಆನಂದ ಸ್ವರೂಪನಾಗಿದ್ದಿ ಅಂತ ಈಗ ಅದನ್ನ ತಗೊಂಡಿದ್ದಾರೆ. ಹಾಗೆ ಮಾಡ್ಲಿಕ್ಕೆ ಏನು ಕಾರಣ ಇರಬಹುದು? ನೀನು ಮಹಾನ್ ಆನಂದ ದೊಡ್ಡವನು ಕೂಡ ಆಗಿದ್ದಿ, ಭೋಗ ಆನಂದ ಸ್ವರೂಪನೂ ಆಗಿದ್ದಿ. ಕರ್ಮಧಾರೆ ಸಮಾಸ ಮಾಡಿಬಿಟ್ಟಿದ್ರೆ ದೊಡ್ಡ ಆನಂದ ಸ್ವರೂಪ, ವಿಪುಲ ಆನಂದ ಸ್ವರೂಪ ಅಂತ ಅಷ್ಟು ಮಾತ್ರ ಅರ್ಥ ಬರ್ತಿತ್ತು. ಆ ಆನಂದವೂ ಆ ಅರ್ಥವೂ ಬೇಕು. ನೀನು ದೊಡ್ಡವನು, ನೀನು ಆನಂದ ಸ್ವರೂಪನೂ ಹೌದು ಅನ್ನೋ ಅರ್ಥವೂ ಬರಬೇಕು ಅನ್ನೋ ದೃಷ್ಟಿಯಿಂದ ಆ ಥರ ಮಾಡಿರುವ ಸಾಧ್ಯತೆ ಇದೆ. ಯಾರು ಮುಂದೆ ಹೇಳಿರ್ಬೋದು, ನನಗೆ ಸದ್ಯಕ್ಕೆ ಹೊಳೆದನ್ನು ಹೇಳಿದ್ದೀನಿ. ತನಗೇ ದೊಡ್ಡ ಆನಂದವಿಲ್ಲದೆ ಹೋದರೆ ಪರಸ್ಮೈ ತದ್ದಾನ ಅನುಭವತ್ತೆ, ಇನ್ನು ಬೇರೆ ಯಾರಿಗೆ ಚತುರ್ಮುಖ ಬ್ರಹ್ಮಾದಿಗಳಿಗೆ ಅವನು ಕೊಡುವುದು ಸಾಧ್ಯ ಅಂತ ಹೀಗಾದ್ರ ಅರ್ಥ. ಇನ್ನು ಮುಂದೆ ಈ ಪ್ರಾಣಯೋ ನವ ಅಂತಿದೆಯಲ್ಲ, ಯದ್ದೀವಾನ್ ಪ್ರಾಣಯೋ ನವ ಅಂತ ಹೀಗೆ, ಇದು ಅದಕ್ಕೆ ಅರ್ಥ ಬರುತ್ತಾರೆ ಜಯತೀರ್ಥರು. ಈ 9 ಇಂದ್ರಿಯಗಳನ್ನ, ಅರ್ಥಾತ್ ಇಂದ್ರಿಯಾಭಿಮಾನಿ ದೇವತೆಗಳನ್ನ, ಇಂದ್ರಿಯಾಭಿಮಾನಿನ ದೇವಾನ್, ಪ್ರಾಣಯ ಅಂದ್ರೆ ಅಚೇಷ್ಟಯ ಅಂತ ಭೂತಕಾಲಕ್ಕೆ ಸಂಬಂಧಪಟ್ಟದ್ದು. ಚೇಷ್ಟಯಸಿ, ಈಗ ಚೇಷ್ಟೆ ಅವರಿಂದ ಕ್ರಿಯೆ ಮಾಡಿಸ್ತಾ ಇದ್ದಿ. ಚೇಷ್ಟ ಈಷ್ಯಸಿ, ಮುಂದೆ ಕ್ರಿಯೆ ಮಾಡಿಸುವವನಿದ್ದಿ. ಚ, ಈ ಕಾರಣದಿಂದಲೂ ಕೂಡ ತಸ್ಮಾತ್ ತ್ವಂ ಪ್ರಾಣಶ್ಚ ಅಭವ, ಅದರಿಂದ ನೀನು ಪ್ರಾಣನೂ ಕೂಡ ಆಗಿದ್ದಿ ಅಂತ ಹೀಗಾದ್ರೆ ಅರ್ಥ. ಅಲ್ಲಿ ಗಮನಿಸಬೇಕು 9 ಇಂದ್ರಿಯಗಳು ಅಂತ ಹೇಗೆ. ಇಂದ್ರಿಯಗಳನ್ನ ಪರಿಗಣಿಸುವಾಗ ಎಷ್ಟು ಇಂದ್ರಿಯಗಳು ಅಂತ ಕೇಳಿದಾಗ ಕೆಲವು ಕೂಡ 5 ಇಂದ್ರಿಯ ಅಂತಾರೆ.
5 ಇಂದ್ರಿಯ ಅಂದ್ರೆ 5 ಜ್ಞಾನೇಂದ್ರಿಯ ಅಂತ ಅರ್ಥದಲ್ಲಿ ಹೇಳಿರ್ತಾರೆ ಸಾಮಾನ್ಯವಾಗಿ. 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯ ಎರಡನ್ನೂ ತಗೊಂಡ್ರೆ 10 ಆಗ್ತದೆ. 10 ಇಂದ್ರಿಯ ಅಂತಾದ್ರೂ ಹೇಳಬೇಕು. ಮನಸ್ಸನ್ನು ಸೇರಿಸಿದ್ರೆ 11 ಆಗ್ತದೆ. ಇನ್ನು ಕೆಲವು ಕಡೆ ಈ ಭಾಗವತದಲ್ಲಿ ಭುಂಕ್ತೆ ಗುಣಾನ್ ಷೋಡಶಾತ್ಮಕ ಅಂತೀಗೆ 16 ಇಂದ್ರಿಯಗಳು ಅಂತ ಹೇಳ್ತಾರೆ. ಅದು ಮನಸ್ಸಿಂದ ಇನ್ನು 5 ಪ್ರಭೇದಗಳನ್ನು ಹೆಚ್ಚಾಗಿ ಹೇಳ್ತಾರೆ ಅಷ್ಟೆ. ಅದರಿಂದ ಒಟ್ಟಾರೆ 16 ಅಂತ ಹೇಳ್ತಿರ್ತಾರೆ. ಇರ್ಲಿ, 11 ಅಂತ ಅನ್ನೋದಾದ್ರೂ ಮುಖ್ಯ ಮನಸ್ಸನ್ನು ಇಟ್ಕೊಂಡ್ರೆ. ಅದನ್ನು ಬಿಟ್ರೆ 10 ಆಗಬೇಕು. ನೀವೇನು 9 ಅಂತ ಹೇಳ್ತೀರಲ್ಲ ಅಂದ್ರೆ 5 ಜ್ಞಾನೇಂದ್ರಿಯಗಳಿವೆಯಲ್ಲ, ಅದ್ರ ಬಗ್ಗೆ ಏನು ವಿವಾದ ಇಲ್ಲವೇ ಇಲ್ಲ. ಕಣ್ಣು, ಕಿವಿ, ಮೂಗು, ಇತ್ಯಾದಿಗಳು, ಆ ಜ್ಞಾನೇಂದ್ರಿಯಗಳ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈ ಕರ್ಮೇಂದ್ರಿಯಗಳಿವೆಯಲ್ಲ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ವಾಕ್ ಅಂದ್ರೆ ನಾಲಿಗೆ, ಪಾಣಿ ಕೈ ಕಾಲು, ಮಲ ವಿಸರ್ಜನೇಂದ್ರಿಯ, ಮೂತ್ರ ವಿಸರ್ಜನೇಂದ್ರಿಯ, ಇವಿಷ್ಟಿದೆಯಲ್ಲ, ಇವುಗಳಲ್ಲಿ 10 ಅಂತ ಹೇಳಬೇಕಾದ್ರೆ 9 ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಪಾಯುಗುಹ್ಯ ಐಕ್ಯೇನ ಈ ಮಲಮೂತ್ರ ವಿಸರ್ಜನೇಂದ್ರಿಯಗಳನ್ನು ಒಂದೊಂದು ಪರಿಗಣನೆ ಮಾಡಿದ್ದಾರೆ. ಎರಡೂ ಕೂಡ ವಿಸರ್ಜನೇಂದ್ರಿಯಗಳೇ ಆದ್ದರಿಂದ ಅದನ್ನು ಒಂದೊಂದು ಪರಿಗಣನೆ ಮಾಡಿದ್ದಾರೆ. ಇದನ್ನ ಮೇಲೆ ತ್ರಿವಿಕ್ರಮ ಪಂಡಿತರ ವಾಕ್ಯ ನೀವು ನೋಡಬಹುದು. ಅಲ್ಲೇ ತತ್ವಪ್ರಕಾಶಕ ಅದ ಮೇಲಿದೆ. ಮುಂದೆ ತ್ರಿವಿಕ್ರಮ ಪಂಡಿತರನ್ನೇ ನಾವು ನೋಡುವಾಗ ಮತ್ತೊಮ್ಮೆ ನೋಡ್ತೇವೆ. ನವತ್ವಂಚ ಪಾಯುಪಸ್ಥಯೋ ಏಕೀಭಾವೇನ. ನವ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಪಾಯು ಮತ್ತು ಉಪಸ್ಥಗಳನ್ನು ಎರಡನ್ನು ಕೂಡ ಒಂದೊಂದು ಪರಿಗಣನೆ ಮಾಡಿ ಆ ಥರ ಹೇಳಿದ್ದಾರೆ. ಅದು ಯಾಕೆ ಪಾಯು ಮತ್ತು ಉಪಸ್ಥಗಳನ್ನು ಒಂದೊಂದು ಪರಿಗಣನೆ ಮಾಡ್ತೀರಿ ನೀವು ಅಂತ ನಮಗೊಂದು ಸಂಶಯ ಬರ್ತದೆ. ಯಾಕೆಂದ್ರೆ ಈಗ ಅವೆರಡೂ ಕೂಡ ವಿಸರ್ಜನೇಂದ್ರಿಯ ಅಂತ ನೀವು ಅಭಿಪ್ರಾಯಪಟ್ರೆ, ಆದರೆ ಉಪಸ್ಥೇಂದ್ರಿಯ ಅಂತ ಅನ್ನೋದು ಕೇವಲ ವಿಸರ್ಜನೇಂದ್ರಿಯ ಅಲ್ಲ, ಅದು ನಮಗೆ ಈ ಲೈಂಗಿಕ ಸುಖವನ್ನು ಕೂಡ ಕೊಡುವ ಇಂದ್ರಿಯ. ಅದನ್ನ ಯಾಕೆ ಪ್ರತ್ಯೇಕವಾಗಿ ಹೇಳಲಿಲ್ಲ ನೀವು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಬೇರೆ ಎಲ್ಲೂ ಕೂಡ ಅಷ್ಟು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಆದರೆ ಇಲ್ಲಿ ತತ್ವ ಪ್ರದೀಪಕಾರರು ಮತ್ತು ಜಯತೀರ್ಥರು ಐಕ್ಯೇನ ಏಕೀಭಾವ ಅಭಿಪ್ರೇತ್ಯ ಅಂತೆಲ್ಲ ಇದೆಯಲ್ಲ, ಇದನ್ನ ನಾವು ತಿಳ್ಕೊಳ್ಬಹುದು. ಗೋವಿಂದಾಚಾರ್ಯದನ್ನು ವಿಸ್ತರಿಸಿದ್ದಾರೆ. ಅದೇನು ಉತ್ತರ ಅಂದ್ರೆ, ಈಗ ಸಂಸಾರಾವಸ್ಥೆಯಲ್ಲಿ ನಮಗೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಇವೆಲ್ಲವೂ ಕೂಡ ಬೇಕೇ ಬೇಕಾಗ್ತವೆ. ಅಲ್ಲಿ ಒಂದು ವಿಷಯ, ಈ ಹೊರಗಿನ ದೇಹ ಇದೆಯಲ್ಲ ನಮಗೆ, ಭೌತ ದೇಹ, ತಂದೆ ತಾಯಿಯಿಂದ ಬಂದಿರುವಂತಹ ದೇಹ, ಅದಕ್ಕಂತೂ ಆ ಇಂದ್ರಿಯಗಳ ಗೋಲಕ, 5 ಜ್ಞಾನೇಂದ್ರಿಯಗಳ ಗೋಲಕಗಳು, 5 ಕರ್ಮೇಂದ್ರಿಯಗಳ ಗೋಲಕಗಳು ಅಂತಂತಾರೆ ಇವನ್ನ. ನಮ್ಗೆ ಹೊರಗೊಂದು ಕಣ್ಣು ಕಾಣಿಸ್ತದಲ್ಲ, ನಮ್ದೊಂದು ರೆಟಿನಾ ಇತ್ಯಾದಿಗಳು ನಾವು ಹೇಳ್ತೇವಲ್ಲ, ಅದು ಕಣ್ಣು. ಹೊರಗೆ ಕಾಣಿಸುವಂಥ ಮೂಗು, ಕಾಣಿಸುವಂಥ ಕಿವಿ, ಇವೆಲ್ಲವೂ ಕೂಡ ಗೋಲಕಗಳು. ವಾಸ್ತವಿಕವಾಗಿ ಸೂಕ್ಷ್ಮ ಇಂದ್ರಿಯಗಳು ಜೀವ ಸ್ವರೂಪದಲ್ಲಿವೆ. ನೋಡುವವನು ಜೀವನೇ ಅಲ್ವಾ. ಆದ್ರಿಂದ ನೋಡುವವನು, ಮೂಸುವವನು, ಮತ್ತೆ ಗಂಧ ತೋಳುವವನು, ರಸ ತೋಳುವವನು ಜೀವ. ಆದ್ರಿಂದ ಅವೆಲ್ಲ ಇಂದ್ರಿಯಗಳು ಜೀವ ಸ್ವರೂಪದಲ್ಲಿವೆ. ಮೂಲತಃ ಜೀವನು ಕೂಡ ಸಾಕಾರನೆ, ನಮ್ಗದು ಗೊತ್ತಿದೆ. ಆ ಜೀವ ಸ್ವರೂಪದಲ್ಲಿರುವಂತಹ ಇಂದ್ರಿಯಗಳಿಗೆ ಇವೆಲ್ಲ ಹೊರಗಿನ ಗೋಲಕಗಳು. ಆ ಗೋಲಕಗಳ ಮೂಲಕ ಅವನು ಕೆಲಸ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಈ ನಾವು ಪರ್ಯಾಯದ ಸಂದರ್ಭದಲ್ಲಿ ಮತ್ತೆ ಇತರ ಮೆರವಣಿಗೆಗಳ ಸಂದರ್ಭದಲ್ಲಿ ತಟ್ಟಿರಾಯ ಅಂತ ನೋಡಿರ್ತೇವಲ್ಲ, ಆ ತಟ್ಟಿರಾಯನಿಗೆ ಒಳಗಡೆ ಒಂದು ದೇಹ ಇರ್ತದೆ. ಒಬ್ಬ ಜೀವ, ಒಬ್ಬ ಕಲಾವಿದ ಒಳಗಡೆ ಇರ್ತಾನೆ. ಆ ದೇಹಕ್ಕೆ ಹೊರಗಿರುವಂಥ ದೇಹ ಅನ್ನೋದು ಗೋಲಕ, ಅಂದ್ರೆ ಆವರಣ, ಹೊರಗಿನ ಆವರಣ ಅಂತ ಅದರ ತಾತ್ಪರ್ಯ. ಅಲ್ಲಿಗೇನು ಕೈ ಕಾಲುಗಳು ಪ್ರತ್ಯೇಕ ಇರಬಹುದು, ಕೆಲವೊಬ್ಬರಿಗೆ ಪ್ರತ್ಯೇಕ ಇಲ್ಲದೆ ಇರಬಹುದು. ಆ ದೊಡ್ಡ ತಟ್ಟಿರಾಯನಿಗೆ ಕೈ ಕಾಲು ಪ್ರತ್ಯೇಕವಾಗಿದ್ರೆ ಆ ಕೈಯಲ್ಲಿ ಇವನ್ ಕೈ ಇರ್ತದೆ. ಇವನ್ ಕೈ ಓಡಾಡಿದ್ರೆ ಆ ಕೈ ಓಡಾಡ್ತದೆ. ಸಾಮಾನ್ಯವಾಗಿ ಬರೇ ಒಂದು ದೊಡ್ಡ ಆಕಾರ ಮಾತ್ರ ಇರ್ತದೆ, ಕೈಗಳೇನು ಪ್ರತ್ಯೇಕ ಇರೋದಿಲ್ಲ. ಹೀಗೆ ಈ ಭೌತ ದೇಹದಲ್ಲಿ ನಮಗೆ ತಂದೆ ತಾಯಿಯಿಂದ ಬಂದಿರುವಂತಹ 70-80 ವರ್ಷ ಬದುಕಿ ಸತ್ತು ಹೋಗುವ ಈ ದೇಹದಲ್ಲಿ ಜ್ಞಾನೇಂದ್ರಿಯವು, ಕರ್ಮೇಂದ್ರಿಯಗಳಲ್ಲಿ ಉಪಸ್ಥೇಂದ್ರಿಯವೂ ಬೇಕು ಮತ್ತು ಪಾಯು ಇಂದ್ರಿಯವೂ ಕೂಡ ಬೇಕು. ಮಲಮೂತ್ರ ವಿಸರ್ಜನೆಗೆ, ಮಲ ವಿಸರ್ಜನೆಗೆ ಉಪಸ್ಥೇಂದ್ರಿಯ, ಪಾಯು ಇಂದ್ರಿಯ ಬೇಕು, ಮತ್ತು ಮೂತ್ರ ವಿಸರ್ಜನೆಗೆ ಉಪಸ್ಥೇಂದ್ರಿಯ ಬೇಕು. ಅದು ವಿಷಯ ಸುಖವನ್ನು ಅನುಭವಿಸಲಿಕ್ಕೂ ಕೂಡ ಬೇಕು. ಆದರೆ ಜೀವ ನಾಳೆ ಮುಕ್ತಿಗೆ ಹೋದಾಗ ಅವನಿಗೆ ಆ ಇರುವಂಥವು ಈ ಗೋಲಕಗಳೆಲ್ಲ ಹೊರಟೋಗಿಬಿಟ್ಟಿರ್ತವೆ. ಅವಿರುವಂಥವು ಒಳಗಿನ ಸ್ವರೂಪ ಇಂದ್ರಿಯಗಳು ಮಾತ್ರ.
ಆಗ ಅಲ್ಲಿ ಅವನು 5 ಜ್ಞಾನೇಂದ್ರಿಯಗಳನ್ನು ಪೂರ್ಣವಾಗಿ ಉಪಯೋಗ ಮಾಡ್ತಾನೆ. ನೋಡ್ತಾನೆ, ಕೇಳ್ತಾನೆ, ಮೂಸ್ತಾನೆ, ರಸ ಸ್ವೀಕಾರ ಮಾಡ್ತಾನೆ, ಮತ್ತೆ ಶಬ್ದವನ್ನು ಸ್ವೀಕಾರ ಮಾಡ್ತಾನೆ. ಆದ್ರಿಂದ 5 ಇಂದ್ರಿಯಗಳಿಗೂ ಕೆಲಸ ಇದ್ದೇ ಇದೆ. ಮತ್ತೆ ನಾಲಿಗೆ ಇದೆ, ನಾಲಿಗೆಯಿಂದ ಮಾತನಾಡ್ತಾನೆ, ಕೈಯಿಂದ ಏನೋ ತಗೋತಾನೆ, ಕಾಲಿನಿಂದ ಹೋಗ್ತಾನೆ, ಅವು ಬೇಕು. ಅಲ್ಲಿ ಈ ಮಲ ವಿಸರ್ಜನೇಂದ್ರಿಯ ಅಂತನ್ನುವುದು ಇಲ್ಲ. ಯಾಕಂದ್ರೆ ಮಲ ವಿಸರ್ಜನೆ ಅಂತನ್ನುವುದೇ ಅವನಿಗಿಲ್ಲ. ಅಲ್ಲಿ ಮಲವನ್ನು ಹೊರಹಾಕುವ ಪ್ರಸಂಗ ಅವನಿಗಿಲ್ಲಲ್ಲ. ಭೌತ ದೇಹಕ್ಕೆ ಭೌತಿಕವಾದ ಆಹಾರವನ್ನು ತಿಂದಾಗ ಅದನ್ನು ತಿಂದು ಅದರ ಸ್ಥೂಲ ಭಾಗ ಮಲವಾಗಿ ಹೊರಗೆ ಹೋಗ್ತದೆ. ಆದರೆ ಮುಕ್ತಿಯಲ್ಲಿ ಅದಿಲ್ಲ. ಅವನೇನೋ ಅಮೃತಮಯವಾದ ಹಣ್ಣು ಇತ್ಯಾದಿಗಳನ್ನು ತಿಂದರೂ, ಅಮೃತವನ್ನೇ ಪಾನ ಮಾಡಿದರೂ ಕೂಡ ಅವನಿಗೆ ವಿಸರ್ಜನೆ ಅಂತ ಅನ್ನೋದು ಆಗೋದಿಲ್ಲ. ಹಾಗೆ ಮೂತ್ರ ವಿಸರ್ಜನವೂ ಇಲ್ಲ, ಮಲ ವಿಸರ್ಜನವೂ ಕೂಡ ಅಲ್ಲಿಲ್ಲ. ಅವನಿಗೆ ಅಲ್ಲಿ ಕೆಲಸ ಮಾಡುವುದು ಉಪಸ್ಥೇಂದ್ರಿಯ ಮಾತ್ರ. ಸ್ತ್ರೀಯಾಗಲಿ ಪುರುಷನಿಗಾಗಲಿ ಅವರಿಗೆ ಪರಸ್ಪರ ಭೋಗ ಇರುವುದರಿಂದ, ಲೈಂಗಿಕ ಆನಂದವನ್ನು ಅವರು ಅನುಭವಿಸುವುದರಿಂದ ಉಪಸ್ಥೇಂದ್ರಿಯದ ಕೆಲಸ ಮಾತ್ರ ಇದೆ. ಈ ವಿಸರ್ಜನೇಂದ್ರಿಯ, ಉಪಸ್ಥೇಂದ್ರಿಯ ಅಂತನ್ನೋದು ಮೂತ್ರ ವಿಸರ್ಜನೆ ಮಾಡೋದಿಲ್ಲ. ಗುದೇಂದ್ರಿಯ ಅಂತನ್ನೋದು, ವಾಯು ಇಂದ್ರಿಯ ಅಂತನ್ನೋದು ಜೀವಸ್ವರೂಪದಲ್ಲಿ ಇಲ್ಲವೇನೋ ಇದ್ರೂ ಕೂಡ ಅದು ಹೊರಗಿನ ಈ ನಮಗೆ ಅನೇಕ ಸಾಂಸಾರಿಕ ಅನೇಕ ಭೌತ ಜನ್ಮಗಳು ಬಂದಾಗ ಈ ವಾಯು ಇಂದ್ರಿಯವನ್ನ ಪ್ರಚೋದನೆ ಮಾಡಲಿಕ್ಕೆ ಮಾತ್ರ ಆಗಿರ್ತದೆ. ಆ ಆ ಜೀವ ಸ್ವರೂಪದಲ್ಲಿ ಅದು ತಟಸ್ಥ ಆಗಿಬಿಡ್ತದೆ ಅಂತ ಹೀಗೆಲ್ಲ ಅಭಿಪ್ರಾಯ ಪಡ್ತಾರೆ ವಿಜ್ಞಾನಿ, ದೊಡ್ಡ ಜ್ಞಾನಿಗಳಾದವರೆಲ್ಲ. ಗೋವಿಂದಾಚಾರ್ಯ ಮುಖದಿಂದ ಆ ಥರ ಕೇಳಿದೆ. ಅದಕ್ಕಾಗಿ ಇಲ್ಲಿ 9 ಇಂದ್ರಿಯಗಳು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಪ್ರಾಣಯ ಅಂತಿದೆಯಲ್ಲ, ಇಲ್ಲಿ ಪ್ರ ಇತ್ತು ವಿಸರ್ಗಪೂರ್ವಕ ಅನಚೇಷ್ಟಾಯಂ ಧಾತು ಅಥವಾ ಈ ನೀನಿ ಪ್ರಾಪಣೆ ಧಾತು ಅದನ್ನು ಹೇಳೋದು ಒಳ್ಳೆಯದು. ಅನತಿ ಅಂತ ಆಗ್ತದೆ, ಅನತಿ ಅನಯತಿ ಹೀಗೆಲ್ಲ ಆಗ್ತದೆ. ಅದರದ್ದು ಅನಚೇಷ್ಟಾಯಂ ಧಾತುವಿಂದು ನೀನಿ ಪ್ರಾಪಣೆ ಆದರೆ ನೇರವಾಗಿ ನಯತಿ, ಪ್ರಣಯತಿ ಇತಿ ಪ್ರಾಣ. ಪ್ರಾಣಯ ಅದು ಲಂಗ್ಲಕಾರ, ಭೂತಕಾಲದ ಪ್ರಯೋಗ. ತಸ್ಯ ಚ ಪ್ರಾಣಸ್ಯ ವಿಷ್ಣು ಅನ್ಯತ್ವೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಪ್ರಾಣಯ ಅಂತನಲ್ಲಿ ಪ್ರಯತ್ನ ಉಪಸರ್ಗ ಪೂರ್ವಕ ನೀಂಜ ಧಾತು ಇಟ್ಕೊಂಡ್ರೆ ಅದು ನೀಂಜ ಧಾತುವಿನ ಅಣಿಜಂತ ಪ್ರಯೋಗದಲ್ಲೇ ಅನಯತ್ ಅಂತ ಆಗೇ ಬಿಡ್ತದೆ, ಪ್ರಥಮ ಪುರುಷ. ಮತ್ತೆ ಅನಯ ಪ್ರ ಪ್ಲಸ್ ಅನಯ ಪ್ರಾಣಯ, ಈಗ ನೀಂಜ ಪ್ರಾಪಣೆ ಧಾತುವಿನಿಂದ ಪ್ರಾಣಯ ಅಂತ ತಾನಾಗೆ ಆಗ್ತದೆ. ಅಲ್ಲಿ ನೀಂಜ ಪ್ರಾಪಣೆ ಅಂದ್ರೆ ನಯತಿ ಅಂತಂದ್ರೆ ಮುನ್ನಡೆಸ್ತಾನೆ ಅಂತ ಅರ್ಥ ಆಗಬಹುದು. ಅನಚೇಷ್ಟಾಯಂ ಧಾತು ಇಟ್ಕೊಂಡಾಗ ಅನಚೇಷ್ಟಾಯಂ ಧಾತುವಿಂದು ಅಣಿಜಂತದಲ್ಲಿ ಲಂಗ್ಲಕಾರದ ಪ್ರಥಮ ಮಧ್ಯಮ ಪುರುಷದ ಏಕವಚನ. ಅನಚೇಷ್ಟಾಯಂ ಧಾತು ಇಟ್ಕೊಂಡ್ರೆ ಅದರ ಅಣಿಜಂತ ಲಂಗ್ಲಕಾರದ ಮಧ್ಯಮ ಪುರುಷ ಏಕವಚನ ಅಂದ್ರೆ ಪ್ರಾಣ ಅಂತ ಆಗಿಬಿಡ್ತದೆ. ಪ್ರಾಣಯ ಅಂತ ಆಗ್ಬೇಕಾದ್ರೆ ಅದೇ ಅನಚೇಷ್ಟಾಯಂ ಧಾತು, ಅನಚೇಷ್ಟಾಯಂ ಅಥವಾ ಅನಪ್ರಾಣನೆ ಧಾತುವಿಂದು ನಿಜಂತಾತ್ ಲಂಗ್ಲಕಾರದ ಮಧ್ಯಮ ಪುರುಷ ಇಟ್ಕೊಂಡ್ರೆ ಅದು ಪ್ರಾಣಯ ಅಂತ ಹೀಗೆ ಸರಳವಾಗಿ ಆಗ್ತದೆ. ಅದರಿಂದ ಇವೆರಡು ಧಾತುಗಳು ಪೈಕಿ ಯಾವ ಧಾತುವನ್ನಾದರೂ ಇಟ್ಕೋಬಹುದು. ಅದು ಅದರ ಲಂಗ್ಲಕಾರದ ಮಧ್ಯಮ ಪುರುಷದ ಏಕವಚನ ರೂಪ ಪ್ರಾಣಯ ಅಂತ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.